ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರೇನ? ನಾವು ಕೂಡ ಆರಾಮದೇವು ನೋಡ್ರಿ. ನಿನ್ನೆ ಫುಲ್ ಡೇ ಏನೂ ಲಾಗ್ ಶೂಟ್ ಮಾಡೋಕ್ಕಾಗಲಿಲ್ಲ ನೋಡ್ರಿ. ಇವತ್ತೂ ಮುಂಜಾನೆಯಿಂದ ಏನೂ ಲಾಗ್ ಶೂಟ ಮಾಡಿಲ್ಲ. ಆಲ್ರೆಡಿ ಟೈಮ್ ಬಂದು 1 ಗಂಟೆ ಆಗಿತ್ತು ನೋಡ್ರಿ. ಏನು ಮುಂಜಾನೆಯಿಂದ ಏನೂ ಶೂಟ ಮಾಡೋಕ್ಕಾಗಲಿಲ್ಲ. ಫಸ್ಟ್ ರೀಸನ್ ಅಂತಂದ್ರೆ ಕರೆಂಟ್ ಇರೋವಲ್ಲರು ಸರಿಯಾಗಿ. ನಿನ್ನಂತೂ ಫುಲ್ ಕರೆಂಟ್ ಇಲ್ಲ. ಇವತ್ತೂ ಮುಂಜಾನೆಯಿಂದ ಹೋಗೋದು ಬರೋದು ಹಿಂಗಾಗತ್ತೈತಿ. ನಿನ್ನೂ ಹಂಗಾರೆ ಎಷ್ಟ ಹೋಗೋದು ಬರೋದು ಏನು ಸ್ವಲ್ಪ ಮಾಡಕ್ಕೆ ನೋಡೋಕೆ ಕರೆಂಟ್ ಹೋಗೋದು, ಹಿಂಗಾಗಿ ಏನು ವ್ಲಾಗ್ ಶೂಟ ಮಾಡೋಕೆ ಮನಸ್ಸಾಗಲಿಲ್ಲ. ಮತ್ತು ಇವತ್ತೂ ಹಂಗಾಗೈತೆ ನೋಡ್ರಿ. ಈಗ ಒಂದು ಸ್ವಲ್ಪ ಕರೆಂಟ್ ನಿಂತೈತಿ. ಮತ್ತು ನಮ್ಮದು ಕೆಲಸ ಎಲ್ಲನೂ ಆತ್ರಿ. ಇವತ್ತು ಅಮಾಸೆಲ್ಲ, ಹಿಂಗಾಗಿ ಏನಾದರೂ ನಿವೇದ್ಯ ಮಾಡ್ಬೇಕಂತ ಹೇಳ್ಕ್ಯಾರ ಈಗ ಅಡುಗೆ ಶುರು ಮಾಡಿದ್ದೇನೆ ನೋಡ್ರಿ. ಅನ್ನ ಇಟ್ಟಿದ್ದೇನೆ. ಅನ್ನ ಮತ್ತು ಏನಾದರೂ ಮಾಡಿದ್ರಾತ ಸ್ವೀಟ್ ನಿವೇದ್ಯಕ್ಕೆ ಅಂತ ಹೇಳ್ಕ್ಯಾರ. ಈಗ ಮತ್ತು ಹಂಗೆ ಲಾಗನು ಶುರು ಮಾಡ್ಕೊಂಡ್ರಾತಂತ ಹೇಳ್ಕ್ಯಾರ. ನೀನು ಫುಲ್ ಡೇ ಏನೋ ಲಾಗ ಶೂಟ್ ಮಾಡಿಲ್ಲಲ್ಲ, ಹಿಂಗಾಗಿ ಏನೋ ಮಿಸ್ಸಿಂಗ್ ಅನ್ಸಾತೈತೆ ನೋಡ್ರಿ. ಇವತ್ತೂ ಮುಂಜಾನೆಯಿಂದ ಲಾಗ್ ಶುರು ಮಾಡಬೇಕು ಅಂತ ಹೇಳ್ಕ್ಯಾರ. ಎಷ್ಟೇನು ಮಾಡೀನಿ ಆದ್ರೆ ಆಗಲೇ ಇಲ್ಲ. ಮತ್ತು ಈಗ ಶುರು ಮಾಡೇನು ಬರ್ರಿ, ನೋಡೋಣ ಹೆಂಗೆ ಹೋಗ್ತೈತೆ ಅಂಥೇಳಿ ಇವತ್ತಿನ ದಿನ. ಬದ್ನಿಕಾಯಿ ಪಲ್ಯ ಮಾಡಕ್ಕೆ ನೋಡ್ರಿ. ಬದ್ನಿಕಾಯಿ ಕಟ್ ಮಾಡಿ ಇಟ್ಕೊಂಡೇನೆ. ಇಲ್ಲಿ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡೇನೆ, ಮತ್ತು ಕೊತ್ತಂಬರಿ ಕರಿಬೇವು ಇಟ್ಕೊಂಡೇನಿ. ಅಲ್ಲೊಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡೇನೆ, ಮತ್ತು ಒಲೆ ಮ್ಯಾಗ ಆಲ್ರೆಡಿ ಬರ್ತಾನೆ ಇಟ್ಟೇನೆ ರೀ. ಆಮೇಲೆ ಇದು ಪಲ್ಯ ಮಾಡಿ ಆಮ್ಯಾಗ ಸಿಗ್ತೇನೆ ನೋಡ್ರಿ. ಮತ್ತು ಪಲ್ಯ ಕುದಿಯಾತೈತೆ ನೋಡ್ರಿ. ಹಚ್ಚಿಬಿಡ್ತೇನೆ, ಅದಕ್ಕೆ ಜಲ್ದಿ ಇದಕ್ಕೈತದ. ಆಮೇಲೆ ಈ ಕಡೆ ಈಗ ನೆಕ್ಸ್ಟ್ ಶಾವಿಗೆ ಪಾಯಸ ಆಟ್ ಮಾಡ್ಕೋಬೇಕ್ರಿ. ಪಾಯಸ ಮಾಡೋಕ್ಕೆ ತುಪ್ಪದೊಳಗೆ ದ್ರಾಕ್ಷಿ ಗೋಡಂಬಿ ಮತ್ತು ಸ್ವಲ್ಪ ಬಾದಾಮ್ ಇದನ್ನು ಕಟ್ ಮಾಡಿ ಹಾಕ್ಕೊಂಡೆ ನೋಡ್ರಿ. ಇವದಾವಲ್ಲ, ಇವ ಕ್ಯಾರ್ ಬೀಜ, ಗೇರ್ ಬೀಜ ಅಂತ ಅವನ್ನಂದವು. ತೆಳಗನ ಮಾಡ್ಕೊಂಡೇನು ನೋಡ್ರಿ ನಾನು. ಇನ್ನೊಂದು ಸ್ವಲ್ಪ ಗಟ್ಟಿ ಹಾಕೈತೆ ಅಂತ ಹೇಳಿ ಇದಕ್ಕೆ ಹಾಲು ತುಪ್ಪ ಆಲ್ರೆಡಿ ಹಾಕೈತಿ. ಇನ್ನೇನು ಮೇಲೇನು ಸೇರಿಸೋದಿಲ್ಲ ನೋಡ್ರಿ. ಡ್ರೈ ಫ್ರೂಟ್ಸ್ ಆಗ ಹಾಕ್ಬಿಟ್ಟೇನೆ ಇದಕ್ಕೆ. ನಿವೇದ್ಯ ಮಾಡಿ ಊಟ ಮಾಡೋದಷ್ಟ ನೋಡ್ರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಮತ್ತು ಇವತ್ತು ವ್ಲಾಗಿಂಗನ್ನು ನಾನು ಲೇಟಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅದ್ರ ಸಲುವಾಗಿ ಜಾಸ್ತಿ ಏನು ಕ್ಲಿಪ್ಪಿಂಗ್ಸನ್ನು ಇರಲಿಲ್ಲ ಶೇರ್ ಮಾಡ್ಕೋಕೆ. ಮತ್ತು ನಿನ್ನಂತೂ ಏನು ಫುಲ್ ಡೇ ಶೂಟ ಮಾಡೋಕ್ಕಾಗಲಿಲ್ಲ ರೀ. ಹಂಗೆ ಬೇಜಾರು ಅನ್ಸಕತ್ತಿತ್ತು. ಮತ್ತು ಇವತ್ತೇನೇ ಒಂದು ಸ್ವಲ್ಪ ಶೂಟ್ ಮಾಡಿದ್ನಿ. ಮತ್ತು ಈಗ ಒಂದು ಹೆನ್ಕಿನ ಶೇರ್ ಮಾಡ್ಕೊಂಡಿರ್ಕಿಲ್ಲಲ್ಲ, ಈಗ 3-4 ದಿನ 2-3 ದಿನ ಆಗಿತ್ತು. ಅದಕ್ಕೆ ಇವತ್ತೊಂದು ಏನಾದರೂ ಮಾಡಿದ್ರಾತ ಶೇರ್ ಅಂತ ಹೇಳ್ಕ್ಯಾರ. ಇವತ್ತು ಹೆನ್ಕಿ ವೀಡಿಯೋ ಮಾಡೋಕೆ ಬಂದೇನು ನೋಡ್ರಿ. ಹೆನ್ಕಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಮತ್ತು ಹೆನ್ಕಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಮತ್ತು ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ನಿಮಗೆ. ಅಟ್ಲೀಸ್ಟ್ ನೀವು ಟ್ರೈ ಮಾಡ್ಲಿಕ್ಕೂ ನಾ ಹೆಣ್ದಿದ್ದಾದರೂ ಹೆಂಗಾಗೈತಿ ಅಂತ ಹೇಳ್ಕ್ಯಾರ, ಡಿಸೈನ್ ಹೆಂಗೆ ಬಂದೈತಿ ಅಂತ ಅದನ್ನಾದರೂ ತಿಳಿಸ್ಬೋದಲ್ರಿ. ಟ್ರೈ ಮಾಡ್ಬೇಕಂತೇನಿಲ್ಲ. ನಾ ಹಾಕಿದ್ದಾದರೂ ನಿಮ್ಗೆ ಇಷ್ಟ ಆತೇನ ಹೆಂಗೆ ಅಂತ ಹೇಳ್ಕ್ಯಾರ, ಅದನ್ನಾದರೂ ಹೇಳ್ಕೊಬೋದು ನೋಡ್ರಿ. ಇಷ್ಟ ಇದ್ದಾರ ಟ್ರೈ ಮಾಡ್ಬೋದು. ಅದಕ್ಕೇನ ಇಲ್ಲ ಇದಿಲ್ಲಪ್ಪ ನಮಗೆ ನೆಸಸರಿ ಇಲ್ಲ ಅಂತನೋರು ಅಟ್ಲೀಸ್ಟ್ ನೋಡಿ ಆದ್ರೂ ಹೆಂಗೆ ಬಂದೈತಿ ಡಿಸೈನ್ ಕಲರ್ ಅಂತ ಅದನ್ನಾದರೂ ಹೇಳ್ಬೋದಲ್ಲ. ಅದನ್ನ ಹೇಳಕ್ಕಂತ ಏನಿದಿರೋಂಗಿಲ್ಲ ರೀ. ಹಿಂಗಾಗಿ ನೋಡಿರಿ, ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಮತ್ತು ನನಗೂ ಒಂದು ಮೋಟಿವೇಶನ್ ಆದಂಗೆ ಆಕೈತಿ. ಲೈಕ್ಸ್ ಒಂದು ಸ್ವಲ್ಪ ಜಾಸ್ತಿ ಬರೋದ್ರಿಂದ. ಬರ್ರಿ ಹೆನ್ಕೆ ವಿಡಿಯೋ ಸ್ಟಾರ್ಟ್ ಮಾಡೋನು ಹೆಂಗಾಗೈತೆ ಅಂತ ಈಗ ನೋಡೋಣ್ರಿ ಹೆಂಗೆ ಬರ್ತೈತೆ ಅಂತೇಳಿ. ನಾನು ಕಲರ್ಸ್ ನೋಡಿ ಇಟ್ಕೊಂಡೇನೆ. 4 ಕಲರ್ ಬೇಕು ಅದಕ್ಕೆ. ಮತ್ತು ನೀವು ಅದನ್ನ ಹಂಗೆ ಡೆಕೋರೇಷನ್ ಯಾವ ಥರ ಯೂಸ್ ಮಾಡ್ಬೇಕು ಅನ್ನೋದನ್ನು ನಾನು ಆಮೇಲೆ ಹೇಳ್ಕೊಡ್ತೇನೆ ರೀ. ನೋಡೋಣ ಬರ್ರಿ ಹೆನ್ಕೆ ಹೆಂಗಿರ್ತೈತಿ ಇವತ್ತಿಂದ ಅಂತ ಹೇಳ್ಕ್ಯಾರ. ಈಗ ನೋಡ್ರಿ 5 ಚೈನ್ ಹಾಕೋಬೇಕು. 2 3 4 5 ಚೈನ್ ಅದಾವ ರೀ. 1ನೇ ಚೈನಿಗೆ ಜಾಯಿಂಟ್ ಮಾಡ್ಕೋಬೇಕು. ಮತ್ತು 3 ಚೈನ್ ಹಾಕೋಬೇಕು ರೀ. 1 2 3 ಹಾಕ್ಕೊಂಡಿಂದ ಇದೇನು ಇದು ಮಾಡ್ಕೊಂಡಿರ್ತೇವಲ್ಲ ನಾವು 5 ಚೈನ್ ಲೂಪ್, ಇದ್ರೊಳಗೆ ಒಂದು ಡಬಲ್ ಕ್ರೋಶ, ಇಲ್ಲಿ ಒಂದು ಚೈನ್ 3 ಚೈನದ್ದು ಒಂದು ಡಬಲ್ ಕ್ರೋಶ ಆದಂಗೆ ಇದು ಇನ್ನೊಂದು ನೆಕ್ಸ್ಟ್ ಡಬಲ್ ಕ್ರೋಶ, 2 ಚೈನ್, ಆಮ್ಯಾಗ ಮತ್ತು 2 ಡಬಲ್ ಕ್ರೋಶ, 2 ಚೈನ್ ನೋಡ್ರಿ. ಇವೆರಡು ಆದವಲ್ರಿ. 2 ಡಬಲ್ ಕ್ರೋಶ, 1 ಚೈನ್, 2 ಡಬಲ್ ಕ್ರೋಶ, 2 ಚೈನ್. ಇದೇ ಥರ 6 ಹಾಕೋಬೇಕ್ರಿ. ಇದನ್ನು ಹಿಡಿದನ ಇವೆರಡು ಆದವಲ್ಲ, ಇನ್ನು 4 ಹಾಕೋಬೇಕು. ಇನ್ನು 4 ಹಾಕ್ಕೊಂಡು ಸಿಗ್ತೇನೆ ರೀ. ಇಲ್ಲಿ 6 ಸತಿ ಹಾಕ್ಕೊಂಡೇನು ನೋಡ್ರಿ ನಾನು. 1 2 3 4 5 6 ಆತಲ್ಲ. ಈಗ 2 ಚೈನ್, ಇಲ್ಲೇನು ಸ್ಟಾರ್ಟಿಂಗ್ 3 ಚೈನ್ ತೊಗೊಂಡಿರ್ತೀವಲ್ಲ, ಇಲ್ಲಿ ಜಾಯಿನ್ ಮಾಡಿ
ಎಲ್ಲೇನು ಜಾಯಿನ್ ಮಾಡಿ ತಗೊಂಡಿರ್ತಲ್ಲ ಇದನ್ನ ಹಿಂಗೆ ಮಾಡಿ ಸ್ಲಿಪ್ ಸ್ಟಿಚ್ ಹಾಕಿ ತಗೊಂಬಿಡ್ಬೇಕ್ರಿ. ಇದನ್ನ ಇಲ್ಲಿ ಮುಗಿಸೈತೆ ನೋಡ್ರಿ. ಇದೇನು 2 ಚೈನ್ ಗ್ಯಾಪ್ ಇರ್ತೈತಲ್ಲ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕೀಗ. ಇದನ್ನ ಚೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋತೀವಲ್ಲ ಆ ಥರ ಮಾಡಿ ಇಟ್ಕೊಂಡೇವೆ ನೋಡ್ರಿ. ಇಲ್ಲೇ ಸ್ಟಾರ್ಟ್ ಮಾಡ್ಕೊಂಡೆ ನೋಡ್ರಿ. 3 ಚೈನ್ ಹಾಕೋಬೇಕು. ಆಮೇಲೆ ಮತ್ತೊಂದು ಡಬಲ್ ಕ್ರೋಶೆ, 1 ಚೈನ್, ಮತ್ತು ಇದು ಸ್ಪೇಸ್ ಒಳಗನೆ 2 ಡಬಲ್ ಕ್ರೋಶೆ ಹಾಕೋಬೇಕ್ರಿ. ಈ ಥರ 2 ಡಬಲ್ ಕ್ರೋಶೆ, 1 ಚೈನ್, 2 ಡಬಲ್ ಕ್ರೋಶೆ. ಒಂದು ದಾರ ಇಲ್ಲಿ ಹಿಡ್ಕೊಂಡನ ನೆಕ್ಸ್ಟ್ ಸ್ಪೇಸ್ ಒಳಗೆ ಹಾಕೋಬೇಕು ನೋಡ್ರಿ. ಎರಡು, 1 ಚೈನ್, 2 ಡಬಲ್ ಕ್ರೋಶೆ. ಮತ್ತು ನೆಕ್ಸ್ಟ್ ಇವೆರಡು ಆದವು ರೀ. ಈಗ ಮತ್ತು ಇವು 4 ಏನು ಸ್ಪೇಸ್ ಕಾಣತ್ತಾವಲ್ಲ ಇಲ್ಲೂ ಸೇಮ್ ಇದೇ ಥರ ಹಾಕೋಬೇಕು ನೋಡ್ರಿ. 2 ಡಬಲ್ ಕ್ರೋಶೆ, 1 ಚೈನ್ ಮತ್ತು 2 ಡಬಲ್ ಕ್ರೋಶೆ. ಇದನ್ನ ರೌಂಡ್ ಹಾಕೊಂಡು ಸಿಗ್ತೇನೆ ರೀ. ಇಲ್ಲಾಂದ್ರೆ ವಿಡಿಯೋ ಫುಲ್ ಲೆಂತಿ ಆಕತ್ತಲ್ಲ, ನೋಡೋರ್ಗೂ ಅಷ್ಟು ಇದು ಅನ್ಸೋದಿಲ್ಲ. ಅದ್ರ ಸಲುವಾಗಿ ಸ್ಟಾರ್ಟಿಂಗ್ ಎಷ್ಟೆಷ್ಟು ಹಾಕಬೇಕಲ್ಲ ಅಷ್ಟು, ಅಂದ್ರೆ ಸ್ಟಾರ್ಟಿಂಗ್ ಹಾಕೋದು ಯಾವ ಥರ ಅಂತೇಳಿ ಅಷ್ಟೇ ತೋರಿಸಿ ಇದನ್ನು ರೌಂಡ್ ಮುಗಿಸ್ಕೊಂಡು ಮತ್ತೆ ಸಿಗ್ತೇನೆ ನೋಡ್ರಿ. ಇಲ್ಲಾಂದ್ರೆ ಪೂರ್ತಿ ಹಾಕಿನೂ ತೋರಿಸ್ಬೋದು, ಆದ್ರೆ ನೋಡೋರಿಗೆ ಬೋರಿಂಗ್, ಟೈಮ್ ಜಾಸ್ತಿ ಆಕತಿ, ಲೆಂತ್ ಜಾಸ್ತಿ ಆಕತಿ ವಿಡಿಯೋದ. ಅದ್ರ ಸಲುವಾಗಿ ಇದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ರೌಂಡಿಗೆ ಸಿಗ್ತೇನೆ ರೀ. ನೆಕ್ಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕು. 1 2 3 3 ಚೈನ್ ಮತ್ತು 1 ಡಬಲ್ ಕ್ರೋಶೆ, 1 ಚೈನ್ ಮತ್ತು ಇದೇ ಸ್ಪೇಸ್ ಒಳಗೆ 2 ಡಬಲ್ ಕ್ರೋಶೆ. ಈಗ ಇಲ್ಲಿ 6 ಸತಿ ಹಾಕ್ಕೊಂಡಿದ್ದೀವಲ್ರಿ. ಇದಾದ ಕೂಡಲೇ ಈಗ ನೆಕ್ಸ್ಟ್ ಏನು ಇಲ್ಲಿ ಸ್ಪೇಸ್ ಕಾಣತ್ತಲ್ಲ ಇಲ್ಲೇ 2 ಡಬಲ್ ಕ್ರೋಶೆ ಹಾಕ್ಕೋಬೇಕು. ಮತ್ತಿಲ್ಲೇ 2 ಡಬಲ್ ಕ್ರೋಶೆ, 1 ಚೈನ್ ಮತ್ತು ಇದೇ ಸ್ಪೇಸ್ ಒಳಗೆ 2 ಡಬಲ್ ಕ್ರೋಶೆ. ಈ ಗ್ಯಾಪ್ ಒಳಗೆ ಬರೀ 2 ಡಬಲ್ ಕ್ರೋಶೆ ಅಷ್ಟೇ ನೋಡ್ರಿ. ಇಲ್ಲೇನೋ ಬಂದಿರ್ತೈತಲ್ಲ, ಇಲ್ಲಿ ಸಿಂಗಲ್ ಚೈನ್ ಗ್ಯಾಪ್ ಬಂದಿರ್ತೈತಲ್ಲ, ಇಲ್ಲಿ ಮತ್ತು 2 ಡಬಲ್ ಕ್ರೋಶೆ, 1 ಚೈನ್, 2 ಡಬಲ್ ಕ್ರೋಶೆ. ಈ ಗ್ಯಾಪ್ ಒಳಗೆ ಬರೀ 2 ಡಬಲ್ ಕ್ರೋಶೆ ಅಷ್ಟೇ ನೋಡ್ರಿ. ಇನ್ನೊಂದು ಹಾಕಿ ತೋರಿಸ್ತೇನೆ. ಇಲ್ಲಿ ಎರಡು ಡಬಲ್ ಕ್ರೋಶೆ, 1 ಚೈನ್ ಮತ್ತು 2 ಡಬಲ್ ಕ್ರೋಶೆ. ಈ ಗ್ಯಾಪ್ ಒಳಗೆ 2 ಡಬಲ್ ಕ್ರೋಶೆ ಅಷ್ಟೇ ನೋಡ್ರಿ. ಅರ್ಧ ಮುಗೀತಾ, ಇದು ಅರ್ಧ ಮುಗಿಸ್ಕೊಂಡು ಸಿಗ್ತೇನೆ ನೋಡಿ. ಈಗ ಮುಗೀತು ನೋಡ್ರಿ. ಇದು ಮುಗಿದಿಂದ ಮತ್ತು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಕೋಬೇಕು. ಸ್ಟಾರ್ಟ್ ಮಾಡ್ಕೊಂಡು 3 ಚೈನ್, ಮತ್ತೊಂದು ಡಬಲ್ ಕ್ರೋಶೆ, 1 ಚೈನ್ ಮತ್ತು ಇದು ಸ್ಪೇಸ್ ಒಳಗೆ 2 ಡಬಲ್ ಕ್ರೋಶೆ. ಈ ಗ್ಯಾಪ್ ಒಳಗೆ 2 ಡಬಲ್ ಕ್ರೋಶೆ ರೀ. ಡಬಲ್ ಕ್ರೋಶೆ, ಈ ಗ್ಯಾಪ್ ಒಳಗೂ 2 ಡಬಲ್ ಕ್ರೋಶೆ. ಇಲ್ಲಿ 1 ಬಂದಿತ್ತು ನೋಡ್ರಿ, ಇಲ್ಲಿ 2 ಬಂದು ಮತ್ತು ಇಲ್ಲೇ 2 ಡಬಲ್ ಕ್ರೋಶೆ,
ಒಂದು ಚೈನ್, 2 ಡಬಲ್ ಕ್ರೋಶೆ. ಇಲ್ಲಿ ಮತ್ತು 2 ಡಬಲ್ ಕ್ರೋಶೆ. ಈ ಗ್ಯಾಪ್ ಒಳಗೆ ಮತ್ತೆ 2 ಡಬಲ್ ಕ್ರೋಶೆ. ಈ ಕಾರ್ನರ್ ಒಳಗೆ 2 ಡಬಲ್ ಕ್ರೋಶೆ, ಒಂದು ಚೈನ್, 2 ಡಬಲ್ ಕ್ರೋಶೆ. ಹಿಂಗೆ ನೋಡ್ರಿ, ಹಿಂಗನ ದೊಡ್ಡದು ಮಾಡ್ಕೋಬೋದು ನೀವು. ಇದನ್ನ ಕಂಟಿನ್ಯೂ ಏನದ ಹೆಂಗಂತಂದ್ರೆ ಈಗ ನೋಡಿರಿ, ಇಲ್ಲೇ ಒಂದು ಬಂದಿತ್ತಲ್ಲ, ಇನ್ನು ಗ್ಯಾಪ್ ಒಳಗೆ 2 ಡಬಲ್ ಕ್ರೋಶೆದ್ದ ಇಲ್ಲೇ 2 ಬಂತ. ಇನ್ನು ನೆಕ್ಸ್ಟನು ಇಲ್ಲೇ 3 ಬರ್ತಾವೆ. ಬೇಕಾದ್ರೆ ಇನ್ನೊಂದು ರೌಂಡನ್ನು ಹಾಕಿ ತೋರಿಸ್ತೇನೆ ನಾನು ನಿಮಗೆ. ಇಲ್ಲಿ ನೋಡಿ, 1 2 3 ಬರ್ತಾವೆ. ಅದ್ರ ನೆಕ್ಸ್ಟ್ 4 ಬರ್ತಾವೆ. ಹಿಂಗನ ನೀವು ಇದನ್ನು ದೊಡ್ಡ ಸೈಜನ್ನು ಮಾಡ್ಕೋಬೋದು. ಇಲ್ಲ ಇಷ್ಟಿಷ್ಟನ್ನು ನೀವು ಏನದ ಒಂದು ಜಾಯಿಂಟನ್ನು ಮಾಡ್ಕೋಬೋದು. ಇದನ್ನು ಕಂಟಿನ್ಯೂ ಮತ್ತು ಇದ್ರ ನೆಕ್ಸ್ಟ್ ಯಾವ ಥರ ಹೆಣಿಯೋದು ಅಂತೇಳಿ ನಾನು ತೋರಿಸ್ತೇನೆ ನೋಡಿರಿ. ಕ್ಲಿಯರಾಗಿ ಕಾಣಿಸೋದೈತೆ ಅನ್ಕೋತೀನಿ. ಇಷ್ಟು ಡಾರ್ಕ್ ಹೆಣಿಯೋದಿಲ್ಲ ನಾ ಕಲರ್ ಕಾಂಬಿನೇಷನ್. ಆ್ಯಕ್ಚುಲಿ ಒಂದು ಸ್ವಲ್ಪ ವಿಡಿಯೋ ಒಳಗೆ ಚಂದ ಕಾಣಲಿ ಅಂತ ಯಾಕ್ಯಾರು ಭಾಳ ಡಾರ್ಕ್ ಮಾಡಕತ್ತೇನೆ ರೀ ಸತಿ ಕಲರ್ ಕಾಂಬಿನೇಷನ್. ನೋಡಿ ಕಾಣತೈತಲ್ಲ, ಇಲ್ಲಿ 1 ಬಂದೈತಿ, ಇಲ್ಲಿ 2 ಬಂದಾವೆ. ಇಲ್ಲಿ 1 ಬಂದೈತಿ, ಇಲ್ಲಿ 2 ಬಂದಾವೆ. ಇದು ಮುಗೀತು ನೋಡ್ರಿ ಈ ರೌಂಡ. ಈಗ ಇದನ್ನ ಸ್ಟಾರ್ಟ್ ಮಾಡ್ಕೋತೇನೆ ನಾ ಚೌಕ್ ತೋರಿಸಿದ್ನಲ್ರಿ ಕಲರ್ ಹತ್ರ, ಆ ಥರನೂ ಮಾಡ್ಕೋಬೋದು ನೋಡ್ರಿ. ಇದನ್ನ ಕಲರ್ ನಮ್ಮ ಕಡೆ ಎಷ್ಟು ವೇಸ್ಟ್ ಅದು ಇದ್ದಾಗ ಮಾಡ್ಕೋಬೋದು. ಮತ್ತು ಇಲ್ಲ ನೀವು ಹೊಸದಾಗಿ ತಂದು ದಾರ ಮಾಡೋರಾದ್ರೆ 1-2 ಕಲರ್ ಕಾಂಬಿನೇಷನ್ ಒಳಗದು ಮಾಡ್ಕೋಬೋದು. ಈಗ ನೋಡಿರಿ 3 ಚೈನ್ ತೊಗೊಂಡು ಮತ್ತು ಇದು ಸ್ಪೇಸ್ ಒಳಗೆ 1 ಡಬಲ್ ಕ್ರೋಶೆ, 1 ಚೈನ್, ಮತ್ತು ಇದು ಸ್ಪೇಸ್ ಒಳಗೆ 2 ಡಬಲ್ ಕ್ರೋಶೆ. ಇಲ್ಲಿ ನೆಕ್ಸ್ಟ್ ಇಲ್ಲಿ ಮತ್ತೆ 2 ಈ ಗ್ಯಾಪ್ ಒಳಗೆ 2 ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, ಮತ್ತು ಇಲ್ಲಿ 2. ಇಲ್ಲೇ ಕಾರ್ನರ್ಗೆ 2 ಡಬಲ್ ಕ್ರೋಶೆ, 1 ಚೈನ್, 2 ಡಬಲ್ ಕ್ರೋಶೆ. ಇಲ್ಲಿ ಮತ್ತೆ 2 ಡಬಲ್ ಕ್ರೋಶೆ, ಇಲ್ಲಿ 2 ಡಬಲ್ ಕ್ರೋಶೆ, ಇಲ್ಲಿ 2, ಇಲ್ಲಿ 2 ಡಬಲ್ ಕ್ರೋಶೆ, ಒಂದು ಚೈನ್, 2 ಡಬಲ್ ಕ್ರೋಶೆ. ಇದೇ ಥರ ನೋಡ್ರಿ, ನಿಮ್ಗೆ ಗೊತ್ತಾತಲ್ಲ. ಇಲ್ಲಿ ನೋಡ್ರಿ, ಈಗ ಗೊತ್ತಾತ ಕ್ಲಿಯರ್. ಇಲ್ಲಿ 1 ಬಂದೈತಿ, ಅದು ಡಬಲ್ ಕ್ರೋಶೆ ಇದ್ದಿದ್ದು. ಇಲ್ಲಿ 2 ಬಂದೈತಿ, ಇಲ್ಲೇ 3 ಬಂದಾವ ನೋಡ್ರಿ. 1 2 3 ಬಂದಾವಲ್ಲ. ಇದೇ ಥರ ಇದನ್ನ ನೀವು ದೊಡ್ಡದು ಮಾಡ್ಕೋಬೋದು ನೋಡ್ರಿ. ಪ್ಲೇಟ್ ಕವರ್ ಸೈಜ್ ಅದು ಮಾಡ್ಕೋಬೋದು ನೀವು. ಇದೇ ಥರನ ಏನದ ನಾನು ಇಷ್ಟ ಸಾಕ್ಬಿಡ್ತೇನೆ. ಇದನ್ನ ಹಂಗೆ ಡಿಸೈನ್ ತೋರ್ಸಕ್ಕಂತ ಹೇಳಕತ್ತೇನಲ್ರಿ. ಹಿಂಗಾರ ಬಂದೈತೆ ನೋಡ್ರಿ. ಇದು ಬ್ಯಾಕ್ಗ್ರೌಂಡ್ ಸ್ವಲ್ಪ ಚೇಂಜ್ ಮಾಡಿದ್ನಿ, ಅಂದ್ರೆ ಡಾರ್ಕ್ ಒಳಗೆ ಡಾರ್ಕನ ಈ ಸ್ವಲ್ಪ ಡಾರ್ಕ್ ಕಲರ್ ತೊಗೊಂಡೇನಲ್ಲ, ಕಾಣಿಸಂಗಿಲ್ಲ ನಿಮ್ಗೆ ಅಷ್ಟು ಕ್ಲಿಯರಾಗಿ ಅಂತಂದು ಸ್ವಲ್ಪ ವೈಟ್ ತೊಗೊಂಡೇನಿ. ಈ ಥರ ಬಂದೈತೆ ನೋಡ್ರಿ. ನೋಡಿರಿ ನಿಮ್ಗೆ ಯಾವ ಥರ ಅನಿಸ್ತು ಅಂತ ಹೇಳ್ಕ್ಯಾರ ಅಟ್ಲೀಸ್ಟ್ ಒಂದು ಕಮೆಂಟ್ ಮಾಡಿ ಹೇಳ್ರಿ. ಚಂದ ಆಗೈತೋ ಇಲ್ಲೋ ಅದನ್ನಾರ ಹೇಳ್ರಿ. ನೀವು ಟ್ರೈ ಮಾಡ್ಲಿಕ್ಕೆ ಕಷ್ಟ ಆತ. ಇದನ್ನ ಹೇಳಿದ್ನಲ್ಲ, ನೀವು ಇದೇ ಥರ ಇದನ್ನ ಹಿಂಗೆ ಬರ್ತೈತ್ರಿ. ಇದು ದೊಡ್ಡದಾಕೊಂತ ಹೋಗೋದು ಸೈಜ. ನೀವು ಬೇಕಾದಷ್ಟು ಸೈಜನ್ನು ಹೆಣ್ಕೋಬೋದು. ಇದನ್ನ ಇಷ್ಟ ಆಗೈತೆ ಅಂತೇಳಿ ಭಾವಿಸ್ತೇನೆ ನೋಡಿರಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್.
ನೋಡಿದ್ರಲ್ಲ ಹೆಣಿಕೆ ವಿಡಿಯೋ ಯಾವ ಥರ ಐತೆ ಅಂತ ಹೇಳ್ಕ್ಯಾರ ಈಸಿ ಐತಿ. ನಾ ಆದಷ್ಟು ಈಗೇನು ಮಾಡತ್ತೇನೆ ಸಿಂಪಲ್ ಇದ್ದು ಹೇಳ್ಕೊಡತ್ತೇನೆ ರೀ. ಏಕ್ದಮ್ ಡಿಫಿಕಲ್ಟ್ ಇದ್ದು ಹೇಳ್ಕೊಟ್ರೆ ಏನಕ್ಕತಿ ಅಷ್ಟು ಅರ್ಥ ಆಗಂಗಿಲ್ಲಲ್ಲ. ಅಂದ್ರೆ ಈಗ ಸ್ಟಾರ್ಟಿಂಗ್ ನನ್ನ ವಿಡಿಯೋಸ್ ನೋಡಿ ಯಾರು ಬಿಗ್ನಿಂಗ್ ಸ್ಟಾರ್ಟ್ ಮಾಡಿದ್ರೆ ನನ್ನ ವಿಡಿಯೋ ನೋಡಿ ಯಾರಾದರೂ ಕಲತೆ ಹೆಣಿಬೇಕಂತ ಅನ್ನೋರಿದ್ರೆ ಅವ್ರಿಗೆ ಏಕ್ದಮ್ ಏನಕ್ಕತಿ ಸ್ವಲ್ಪ ಡಿಫಿಕಲ್ಟ್ ಹೆಚ್ಚು ಹೆಣಿಕೆ ಇದ್ದು ಅಂಥವಿದ್ದು ಹೇಳ್ಕೊಟ್ರೆ ಟ್ರೈ ಮಾಡೋಕ್ಕೆ ಏಕ್ದಮ್ ಇದಾಕತಿ. ಅದ್ರ ಸಲುವಾಗಿ ನಾನು ಏನು ಮಾಡತ್ತೇನೆ ಈ ಥರ ನೋಡಿರಿ ಸಿಂಪಲ್ ಇದ್ದು ಫಸ್ಟ್ ಹೇಳ್ಕೊಟ್ಟು ಆಮ್ಯಾಗ ಒಂದು ಸ್ವಲ್ಪ ಹೆಣಿಕೆ ಜಾಸ್ತಿ ಇದ್ದದ್ದು ಡಿಫಿಕಲ್ಟ್ ಇದ್ದದ್ದು ಹೇಳಿದ್ರೆ ಆತಂತ ಹೇಳ್ಕ್ಯಾರ. ನಾ ಈಸಿಯಿಂದ ಹೊಂಟಿದ್ದೇನೆ ರೀ, ಸ್ಟಾರ್ಟಿಂಗ್ ಬಿಗಿನಿಂಗಿಂದ ಹೊಂಟಿದ್ದೇನೆ. ಹಿಂಗಾಗಿ ಮತ್ತು ಸ್ವಲ್ಪ ಸಣ್ಣ ಹೇಳ್ಕೊಡತ್ತೇನೆ. ಇದನ್ನ ನೀವು ದೊಡ್ಡದು ಮಾಡ್ಕೋಬೋದು ಅಂತ ಹೇಳಿದಾನಲ್ರಿ. ಬೇಕಾದಂಗೆ ನಿಮ್ಮ ಇದ್ರ ಮ್ಯಾಗ ನೀವು ನಿಮ್ಮ ಎಷ್ಟು ಸೈಜ್ ಬೇಕಲ್ಲ ಆ ಸೈಜ್ ಇದನ್ನು ಸಾರಿ ನೋಡಿರಿ ಕ್ಯಾಮ್ರಾ ಮುಂದೆ ಕೈ ಬಂತು. ನೀವು ಬೇಕಾದಷ್ಟು ಅದನ್ನ ಸೈಜ್ ಮಾಡ್ಕೋಬೋದು ನೋಡಿರಿ. ಹೆಂಗೆ ಅನಿಸ್ತು ಅಂತ ಹೇಳ್ರಿ. ಅಟ್ಲೀಸ್ಟ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ಸಿಗೋಣ್ರಿ ನೋಡೋಣ ಊಟ ಅಡುಗೆ ಏನೇನು ಆಕೈತೆ. ಅಡುಗೆದು ಐತಿ ಆಲ್ಮೋಸ್ಟ್ ಮಧ್ಯಾಹ್ನ ಲೇಟನ ಆಯ್ತಲ್ರಿ. ಹಿಂಗಾಗಿ ಸ್ವಲ್ಪ ಜಾಸ್ತಿನ ಐತಿ. ಮಾಡಿದ್ರೆ ಸ್ವಲ್ಪ ಬಿಸಿ ಅನ್ನನ ಮಾಡ್ಬೇಕು. ಮತ್ತು ಇನ್ನೇನು ಅಡುಗೆದೇನಿಲ್ಲ ನೋಡಿರಿ. ಹಿಂಗೆ ನೋಡಿರಿ ಒಂದು ಎಳೆ ಮಾಡಿರಿ 2 ಎಳೆ ತಿಂತೇವೆ. ನಮ್ಮ ಮನ್ಯಾಗ ಇರೋದ ಮಂದಿ ಕಮ್ಮಿ. ಹಿಂಗಾಗಿ ಅಡುಗೆದೂ ಜಾಸ್ತಿ ಇದಾಗೋಂಗಿಲ್ಲ. ಮಾಡೋದು 1 ಟೈಮ್ ಮತ್ತು ತಿನ್ನೋದು 2 ಟೈಮ್ ಹಿಂಗೆ ಆಕೈತಿ. ನೋಡೋಣ್ರಿ ಇನ್ನು ನೈಟ್ ಈಗ 7:30 8 ಆಗೈತಿ. ಇನ್ನು ರಾತ್ರಿ ಮಟ್ಟ ಹೆಂಗೆ ಊಟ ಟೈಮ್ ಮಟ್ಟ ಹೆಂಗೆ ಹೋಗುತ್ತೆ ರೂಟೀನ್ ಅಂತೇಳಿ ಮತ್ತು ಆಮೇಲೆ ಸಿಗೋಣ್ರಿ. ಅಲ್ಲೇನೆ ಹೆಂಗೆ ಅನ್ಸತ್ತಾವ ವೀಡಿಯೋಸ ಹೇಳ್ರಿ. ಮತ್ತು ಅದನ್ನ ಹೇಳಿದ್ನೆಲ್ಲ ಹೆಣಿಕಿದ ಇನ್ಮ್ಯಾಗ ಸಪ್ರೇಟ್ ಹಾಕ್ತೇನೆ ರೀ ವಿಡಿಯೋ. ಹೆಣಿಕಿದ ಸಪ್ರೇಟ್ ಹಾಕ್ತೇನೆ ಮತ್ತು ವ್ಲಾಗ್ ಏನಿರ್ತೈತಿ ಇದನ್ನು ಸಪ್ರೇಟ್ ಹಾಕ್ತೇನೆ. ಅದನ್ನ ಹೆಣಿಕಿದು ಮಧ್ಯಾಹ್ನ ಮ್ಯಾಗ 2 ಗಂಟೆ ಆ ಥರ ಹಾಕ್ತೇನೆ. ಇಲ್ಲಾಂದ್ರೆ 4 ಗಂಟೆ ಹಿಂಗೆ ಹಾಕ್ತೇನೆ ರೀ. ಮತ್ತು ಇದನ್ನ ವ್ಲಾಗಿಂಗ್ ಏನೈತಿ ಇದನ್ನ ಬೆಳಗ್ಗೆ ಹಾಕ್ತೇನೆ ಅಂತ ನೋಡೋಣ್ರಿ. ಹಂಗಾರ ಆದ್ರೆ ಇಷ್ಟ ಆಕೈತನ ಅಂಥೇಳಿ ಅದ ಹೇಳಿದ್ನಲ್ಲ ಹೆಣಿಕಿದು ವ್ಲಾಗ ಎಲ್ಲ ಸೇರಿ ವಿಡಿಯೋ ಒಂದು ಸ್ವಲ್ಪ ಲೆಂತಿಯಾಗಿ ಹಾಕತ್ತಿದ್ದವ್ರೆ. ಹಾಗಾಗಿ ನಾನು ಶಾರ್ಟ್ ಮಾಡ್ಕೋಬೇಕು. ಶಾರ್ಟ್ ಮಾಡಿದ್ರೆ ಒಳ್ಳೇದಂತ ಹೇಳ್ಕ್ಯಾರ. ಇದನ್ನ 2 ಇದನ್ನು ಮಾಡಕತ್ತೇನೆ ರೀ. ಇನ್ಮ್ಯಾಗ ನೋಡಿ ಆದಷ್ಟು ಹೆಣಿಕಿದ ಬೇರೆ ಮತ್ತು ವ್ಲಾಗಿಂಗದ ಬೇರೆ ಹಾಕ್ತೇನೆ. ರೆಸಿಪೀಸನ್ನು ನಾನು ಸಿಂಪಲ್ ಇರ್ತಾವನಂತಲೇ ನಾನು ಶೇರ್ ಮಾಡ್ಕೊಳಕ್ಕೂ ಇದಾಗೋದಿಲ್ಲ ರೀ ನನಗೆ ರೆಸಿಪಿ. ಮತ್ತು ಆದಷ್ಟು ಏನರ ಅದ್ರೊಳಗೆ ಒಂದು ಸ್ವಲ್ಪ ಡಿಫ್ರೆಂಟ್ ಏನಾರ ಟ್ರೈ ಮಾಡುವಾಗತ್ತ ಶೇರ್ ಮಾಡ್ಕೊಂಡಿರ್ತೇನೋ. ಹಾಯ್ ಫ್ರೆಂಡ್ಸ್, ಟೈಮ್ ಬಂದಾಗಲೇ 10:30 ಆಯ್ತು ನೋಡ್ರಿ. ನಾವು ಊಟನೂ ಮಾಡಿದ್ದು, ಊಟ ಮಾಡಿದೆ, ಎಲ್ಲರೂ ಊಟನೂ ಮಾಡಿದ್ದು. ಆಗಲೇ ಹೇಳ್ದಂಗೆ ಅಡುಗೆದೂ ಏನು ಮಾಡೋದಿರಾಕಿಲ್ಲ ಎಲ್ಲ ಇತ್ತು. ಮಧ್ಯಾಹ್ನದಾಗಿಂದ ಅನ್ನ ಬದ್ನಿಕಾಯಿ ಪಲ್ಯ ಮತ್ತು ಪಾಯಸ ಎಲ್ಲ ಅದನ್ನ ಊಟ ಮಾಡಿದ್ದು. ಮತ್ತು ಇನ್ನೇನಿಲ್ಲ ನೋಡಿರಿ. ಇವತ್ತಿನ ವ್ಲಾಗ್ ಇಷ್ಟ ನೋಡಿರಿ. ಇವತ್ತೊಂದು ನ್ಯೂ ಡಿಸೈನ್ ಹೆಣಿಕಿದನ್ನು ತೋರಿಸಿದ್ದೇನೆ. ಸ್ವಲ್ಪ ಈಸಿಯಾಗ ಆಗಲೇ ಹೇಳಿದ್ನಲ್ರಿ ಹಂಗೆ ಸ್ವಲ್ಪ ಈಸಿಯಾಗಿ ತೋರಿಸಿದ್ದೇನೆ. ಇನ್ನು ಸ್ಟೆಪ್ ಬೈ ಸ್ಟೆಪ್ ಒಂದು ಸ್ವಲ್ಪ ಹೆಣಿಕೆ ಜಾಸ್ತಿ ಇರೋದು ತೋರಿಸ್ಕೊಂಡು ಹೋಗೋಣ. ಮತ್ತು ಇವತ್ತಿನ ರೊಟೀನ್ ಅಂತ ಇಷ್ಟ ನೋಡಿರಿ. ಇವತ್ತಿನ ವ್ಲಾಗ್ ಇಷ್ಟ. ಊಟನೂ ಆತ ಎಲ್ಲ ಆತ. ಇನ್ನು ಮಲ್ಕೋಬೇಕು ನೋಡಿರಿ. ಆಗಲೇ ಟೈಮ್ 10:30 ಆತ. ಮತ್ತು ನಿಮ್ದೆಲ್ಲ ಊಟ ಆತೇನ್ರಿ? ನೀವೆಲ್ಲ ಊಟಕ್ಕೇನು ಇವತ್ತು ಅಮಾವಾಸ್ಯೆಗೆ ಏನು ಸ್ಪೆಷಲ್ ಮಾಡಿದ್ರಿ ಅಂತ ಕಮೆಂಟ್ನಾಗ ಹೇಳ್ರಿ. ಹೇಳೋದನ್ನು ಮರಿಬೇಡ್ರಿ. ಇಷ್ಟೊತ್ತನ ವಿಡಿಯೋ ನೋಡಿದಾರಂದ್ರೆ ನಿಮ್ಗೆ ಇಷ್ಟ ಆಗಿರ್ಬೇಕು ಅಂತ ಹೇಳ್ಕಾರ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ. ಇಷ್ಟೊತ್ತು ಯಾರು ವಿಡಿಯೋ ನೋಡಿದಿರಿ ಪ್ರತಿಯೊಬ್ಬರಿಗೂ ಧನ್ಯವಾದ ರೀ. ಮತ್ತು ಆದಷ್ಟು ಸ್ವಲ್ಪ ಜೋರು ಮಾತಾಡ್ರಿ ಅಂತ ಇವತ್ತೂ 1-2 ಕಮೆಂಟ್ ಬಂದಿದ್ದು. ಜೋರು ಮಾತಾಡೋಕ್ಕನ ಟ್ರೈ ಮಾಡಕತ್ತೇನೆ ಆದಷ್ಟು. ಇನ್ನೂ ಸ್ವಲ್ಪ ಜೋರು ಮಾತಾಡ್ಬೇಕನ್ನ ಅಂತ ಹೇಳ್ಕ್ಯಾರ ನಂಗೆ ಇದಾವತ್ತು. ಆದಷ್ಟು ಟ್ರೈ ಮಾಡಕತ್ತೇನೆ ರೀ ಜೋರು ಮಾತಾಡೋಕ್ಕನ. ಮತ್ತು ಇಷ್ಟೊತ್ತು ಯಾರು ವಿಡಿಯೋ ನೋಡಿದಿರಿ ಪ್ರತಿಯೊಬ್ಬರಿಗೂ ಧನ್ಯವಾದ ನೋಡಿರಿ. ಮತ್ತು ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಸಿಗೋಣ್ರಿ ಇನ್ನೊಂದು ವಿಡಿಯೋದೊಂದಿಗೆ. ಬಾಯ್.